ಹಾಯ್ ಹೆಲೋ ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ಅಷ್ಟಮಿಯ ಪ್ರಯುಕ್ತ ಚಕ್ಕುಲಿ ಹೇಗೆ ಮಾಡೋಣ ಅಂತ ನೋಡೋಣ. ಈ ಲೋಟದಲ್ಲಿ ನಾನು ಅರ್ಧದಷ್ಟು ಪುಟಾಣಿ ಕಾಳನ್ನು ತಗೊಂಡಿದ್ದೇನೆ. ಇದನ್ನು ಫುಲ್ ನೈಸಾಗಿ ಹುಡಿ ಮಾಡಿಕೊಳ್ಬೇಕು. ನೋಡಿ ಇಷ್ಟು ನೈಸಾಗಿದೆ. ನಾನು ಅದನ್ನೊಂದು ಬೇರೆ ಸಪ್ರೇಟ್ ಪಾತ್ರೆಗೆ ಅಂದರೆ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೇನೆ. ಅದೇ ಗ್ಲಾಸಲ್ಲಿ 1 ಲೋಟದಷ್ಟು ಅವಲಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಅವಲಕ್ಕಿಯನ್ನು ಚಂದ ಮಾಡಿ ಫುಲ್ ನೈಸಾಗಿ ಹುಡಿ ಮಾಡ್ಕೊಂಡಿದ್ದೇನೆ. ಅದನ್ನು ಸಪ್ರೇಟ್ ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಇನ್ನು ಈ ಪ್ಲೇಟಿಗೆ ನಾನು 2 ಲೋಟದಷ್ಟು ಅಕ್ಕಿ ಹಿಟ್ಟು, ಗ್ಲಾಸ್ ಸೇಮು, ಮೆಜರ್ಮೆಂಟ್ ಮಾಡುವ ಗ್ಲಾಸ್ ಸೇಮು. ನೋಡಿ ಇದೇ ಗ್ಲಾಸ್ ಬಳಸ್ತಾ ಇದ್ದೇನೆ. 1 ಲೋಟ ಹಾಕ್ಕೊಂಡೆ ಪ್ಲೇಟಿಗೆ, ಇನ್ನೊಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾದ್ದು ಸಾಮಗ್ರಿ 3: ಒಂದು ಪುಟಾಣಿ ಕಾಳು, ಇನ್ನೊಂದು ಅವಲಕ್ಕಿ, ಮತ್ತೊಂದು ಅಕ್ಕಿ ಹಿಟ್ಟು. ಇದು ರೆಡಿಮೇಡ್ ಅಕ್ಕಿ ಹಿಟ್ಟು, ನಾನೇನು ಮಿಲ್ಲಿಗೆ ಕೊಟ್ಟು ಮಾಡಿ ಹಿಟ್ಟ ಅಕ್ಕಿ ಹಿಟ್ಟಲ್ಲ. 3 ಐಟಮ್ ಹಾಕ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಬಿಸಿನೀರು, ಅಂದರೆ ನಮಗೆ ಇದಕ್ಕೆ ಕಲಿಸ್ಲಿಕ್ಕೆ ಕೆಲವರು ಬಿಸಿನೀರು ಹಾಕಿ ಕಲಿಸ್ತಾರೆ. ಬಟ್ ಇದರಲ್ಲಿ ನಾನು ಒಂದು ಬಾಣಲೆಯಲ್ಲಿ 1/4 ಲೋಟದಷ್ಟು ಅದೇ ಗ್ಲಾಸಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ, 1/4. ಫಸ್ಟಿಗೆ ನಾನು ಅವಲಕ್ಕಿಯನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಟ್ಕೊಂಡೆ. ಅವಲಕ್ಕಿ ಹುಡಿ ಮಾಡಿದ್ದೀವಲ್ಲ, ಅದರ ಹುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಪುಟಾಣಿ ಕಡಲೆ ಹುಡಿಯನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಮಿಕ್ಸ್ ಮಾಡುವಾಗ ಮಾತ್ರ ನೀವು ಒಂದೇ ಸೈಡಿಂದ ತಿರುಗಿಸ್ಕೊಂಡು ಹೋಗಬೇಕು, ಗಂಟಿಲ್ಲದಾಗೆ ಚೆಂದ ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಗಂಟಿಲ್ಲದೆ ಚೆಂದ ಮಾಡಿ ನೈಸಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ. 2 ಲೋಟ ಅಕ್ಕಿ ಹಿಟ್ಟನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ನೀರನ್ನು ಕುದಿ ಬರುವಾಗ ಆಫ್ ಮಾಡಿದ್ದೇನೆ, ಕುದಿಲಿಲ್ಲ. ಕುದಿ ಬರಬೇಕು ಅಂತ ಹೇಳುವಲ್ಲಿ ಆಫ್ ಮಾಡಿದ್ದೇನೆ. ಇನ್ನು ಇದಕ್ಕೇ 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಕಪ್ಪು ಎಳ್ಳು ಆಗುತ್ತೆ, ಬಿಳಿ ಎಳ್ಳು ಆಗುತ್ತೆ. ಕಪ್ಪು ಎಳ್ಳು ಹಾಕ್ಕೊಂಡಿದ್ದೇನೆ. ನಂದು ಪ್ಲೈನ್ ಚಕ್ಕುಲಿ. ಇದಕ್ಕೆ ನಾನು ಹಿಂಗಾಗಲಿ, ಜೀರಿಗೆ ಆಗಲಿ, ಓಮ ಆಗಲಿ ಏನೂ ಹಾಕ್ಕೊಳ್ತಾ ಇಲ್ಲ, ಎಳ್ಳು ಮಾತ್ರ ಹಾಕ್ಕೊಂಡಿದ್ದೇನೆ. ನೋಡಿ ಕೈಗೇನು ಅಂಟಲ್ಲ, ಅಷ್ಟು ಚೆಂದಾಗಿ ನಾನು ಹಿಟ್ಟು ಮಾಡಿಟ್ಕೊಂಡಿದ್ದೇನೆ. ಇನ್ನು ಹಿಟ್ಟು ಗಟ್ಟಿ ಆಗಬಾರ್ದು ಅಂತ ಹೇಳಿ ಮೇಲೆಯಿಂದ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ. ಬಿಸಿ ಎಣ್ಣೆ ಹಾಕಿ ನಾನೇನು ಕಲಿಸ್ಲಿಲ್ಲ, ಜಸ್ಟ್ ತೆಂಗಿನ ಎಣ್ಣೆಯನ್ನು, ಬಿಸಿಯೂ ಅಲ್ಲ, ಹೀಗೆ ನಾರ್ಮಲ್ ತೆಂಗಿನ ಎಣ್ಣೆಯನ್ನು ಜಸ್ಟ್ ಮೇಲೆಯಿಂದ, ನಾವೀಗ ಗೋಧಿ ಹಿಟ್ಟೆಲ್ಲ ಮಾಡಿದಾಗ ಮೇಲೆ ಹಾಕಿ ಮುಚ್ಚಿಡ್ತೇವಲ್ಲ, ಅದೇ ರೀತಿ ಒಣಗಬಾರ್ದು ಅಂತ ಸವರಿ ಇಟ್ಕೊಂಡಿದ್ದೇನೆ. ಇನ್ನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡೆ. ಇಲ್ಲಿ ಚಕ್ಕುಲಿ ನೋಡಿ ಹಿಟ್ಟು ಹೇಗೆ ಇದೆ ನೋಡಿ, ಹದ ಸಾಫ್ಟ್ ಆಗಿದೆ, ಏನು ಕಟ್ಟಾಗ್ತಾ ಇಲ್ಲ, ಅಂಟು ಕೂಡ ಇದೆ, ಕರೆಕ್ಟ್ ಬಂದಿದೆ. ನೋಡಿ 2 ರೌಂಡ್ ಬೇಕಾದ್ರೂ ಮಾಡ್ಕೊಳ್ಬೋದು, 3 ರೌಂಡು ಮಾಡ್ಕೊಳ್ಳಿ, 4 ರೌಂಡು ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಚಕ್ಕುಲಿ ಎಷ್ಟು ದೊಡ್ಡ ಬೇಕು, ಎಷ್ಟು ಸೈಜ್ ಎಷ್ಟು ಅದು ನೋಡಿ ನೀವು ಮಾಡ್ಕೊಳ್ಳಿ. ನಾನು 2ರಿಂದ 3 ರೌಂಡು ಮಾಡಿಟ್ಕೊಂಡು ಚಕ್ಕುಲಿ ಆದ ಮೇಲೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಗೆ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಉರಿಯಲ್ಲಿ ಕಾಯಿಸ್ಕೊಂಡ್ರೆ ಒಳ್ಳೆಯದು, ಯಾಕೆಂದರೆ ಒಳಗೆ ಕೂಡ ಹುರಿದಿರತ್ತೆ. ಒಳಗೂ ಬೇಯಬೇಕು, ಹೊರಗೂ ಕ್ರಿಸ್ಪಿಯಾಗಿರಬೇಕು. ಗೋಲ್ಡನ್ ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಬರೋ ತನಕ ಕಾಯಿಸ್ಕೊಳ್ಳಿ, ತುಂಬ ಕಾಯಬೇಕು ಅಂತಿಲ್ಲ. ಬೇಕಾದ್ರೆ ಲೈಟ್ ಜಸ್ಟ್ 1-2 ನಿಮಿಷ ಬೇಯಿಸಿ ತೆಗೆದು ಎಲ್ಲ ಆದಮೇಲೆ ಸೆಕೆಂಡ್ ರೌಂಡ್ ಬೇಕಾದ್ರೂ ಪುನಃ ಹಾಕ್ಕೊಂಡು ಕಾಯಿಸ್ಕೋಬೋದು. ಬಟ್ ನಾನು ಹಾಗೇನೂ ಮಾಡ್ತಾಯಿಲ್ಲ, ನಾನು ಒಂದೇ ರೌಂಡಲ್ಲಿ ಕಾಯಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೇನೆ. ಗೋಲ್ಡನ್ ಬ್ರೌನ್ ಬರಬೇಕು. ಇದು ಫಸ್ಟಿದ್ದು ಅಲ್ಲಿ ಒತ್ತಬೇಕಾಗಿ ಬಂತು, ಸೊ ಇದು ಸ್ವಲ್ಪ ಹೆಚ್ಚಕ್ಕಾಯಿತು. ನೆಕ್ಸ್ಟ್ ಇದೆಲ್ಲ ಕರೆಕ್ಟ್ ಬಂದಿದೆ, ಕಹಿ ಬರಲಿಲ್ಲ, ಸುಟ್ಟೋಗಲಿಲ್ಲ, ಬಟ್ ಚೆನ್ನಾಗಾಗಿದೆ. ಚಕ್ಕುಲಿ ಆದಮೇಲೆ ಕಟ್ ಮಾಡಿ ನೋಡಿ, ಒಳಗೆ ಟೊಳ್ಳು ಬರಬೇಕು. ಟೊಳ್ಳು ಬಂದರೆ ಚಕ್ಕುಲಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಆವಾಗ ನಿಮಗೆ ಸಾಫ್ಟಾಗಿರುತ್ತೆ, ಅಂದರೆ ಬಾಯಿಗೆ ಹಾಕಿದ ಕೂಡಲೇ ಕರಗತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೋಡಿ ಉಳಿದ ಹಿಟ್ಟನ್ನು ನಾನು
ಈ ರೀತಿ ಕೋಡು ಬಳೆಯಾಗೆ ಮಾಡಿ ಕಾಯಿಸ್ಕೊಂಡಿದ್ದೇನೆ. ಇದು ಚಕ್ಕುಲಿ ಹಿಟ್ಟೆ, ನನಗೆ ಲಾಸ್ಟಿಗೆ ಒತ್ತಲಿಕ್ಕೆ ಬರಲಿಲ್ಲ, ಹಾಗಾಗಿ ಉಳ್ದ ಹಿಟ್ಟನ್ನು ಈ ರೀತಿ ಕೋಡು ಬಳೆ ಶೇಪಲ್ಲಿ ಮಾಡಿ ಹುರ್ಕೊಂಡಿದ್ದೇನೆ. ಇಲ್ಲಿ ನೋಡಿ ನೋಡಿ, ಒಳಗೆ ಹೊಟ್ಟೆ ಬಂದಿದೆ ನೋಡಿ. ಇದು ಹೊರಗಿಂದ ಕ್ರಿಸ್ಪಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗತ್ತೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.